ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋದಾದರೆ, ಸಾಹಿತ್ಯ ಅವ್ರ ಚಿಕ್ಕಮ್ಮ, ಅವ್ರ ಚಿಕ್ಕಪ್ಪ, ಅವ್ರ ಮನೆಯವ್ರ ಇಡೀ ಫ್ಯಾಮ್ಲಿನೇ ನೆನೆಸ್ಕೊಂಡ್ಬಿಟ್ಟು ಕೂತ್ಕೊಂಡಿರ್ತಾರೆ. ಅದಕ್ಕೆ ಫೋನ್ ಆದರೂ ಮಾಡಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಮ್ಮನಿಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾಳೆ. ಅವಳು ಚಿಕ್ಕಮ್ಮ ಹೇಗಿದೆಯಾ ಚಿಕ್ಕಮ್ಮ ಅಂತ ಫೋನ್ ಮಾಡಿ ಕೇಳುವಾಗ ಅವ್ರ ಚಿಕ್ಕಮ್ಮ ಹೇಳ್ತಾ ಇರ್ತಾರೆ, ಏನು ನೀವು ಹೊಟ್ಟೋದ್ರೆ ನಾವೇನು ಚೆನ್ನಾಗಿರಲ್ಲ ಅಂತಮ್ಮ ಅಂದ್ಕೊಂಡಿದ್ಯಾ ನೀನು, ಇಡೀ ಫೋನು ಹಾಕಲ್ಲಮ್ಮ, ಮನೆಯವರೆಲ್ಲ ಹೇಗಿದ್ದಾರೆ ಅಂತ ಕೇಳೋಕ್ಕೆ ಫೋನ್ ಹಚ್ಚಿದೆ ಅಂತ. ಇಡೀ ಫೋನು, ನಿನ್ನಿಂದ ಏನಾಗೋದಿದೆ ನಮ್ಮ ಮನೆಯಲ್ಲಿ ಅಂತ ಇಟ್ಬಿಟ್ಟು ಕಟ್ ಮಾಡಿಬಿಡ್ತಾಳೆ. ಅವ್ರ ಚಿಕ್ಕಮ್ಮ ಹೇಳ್ತಾಳೆ, ನೋಡು ಎಲ್ಲಿ ಬಂದುಬಿಡ್ತಾಳೆ ಅಂತೇಳಿ ಭಯನಪ್ಪ, ತೊಲಗ್ ತುಪ್ಪಿ ಇಡೆ ಅಂತ ಹೇಳ್ಬಿಡ್ತಾಳೆ ಅವ್ರ ಚಿಕ್ಕಮ್ಮ. ನೆಕ್ಸ್ಟ್ ಸೀನಲ್ಲಿ ಹತ್ಕೊಂತ ಕೂತ್ಕೊಂಡಿರ್ತಾಳೆ ಸಾಹಿತ್ಯ. ಅವಾಗ ಕರ್ಣ ಮನೆಯಲ್ಲಿ ಬರ್ತಾನೆ. ಬಂದ್ಬಿಟ್ಟು ಏನು ಈ ಥರ ಬೇಜಾರಾಗಿ ಕೂತ್ಕೊಂಡಿದ್ದಾಳೆ ಸಾಹಿತ್ಯ ಅಂದ್ಕೊಂಡು ಭರತ್ ಹೇಳ್ತಾ ಇರ್ತಾನೆ, ಅಣ್ಣ ಪ್ಲೀಸ್ ಏನಾದರೂ ಮಾಡು, ಸಾಹಿತ್ಯವ್ರು ಅಳ್ತಾ ಇದ್ದಾರೆ, ಅವ್ರ ಮನೆ ಫ್ಯಾಮ್ಲಿಯವ್ರು ಏನಾದರೂ ನೆನಪಾಗ್ತಾ ಇರ್ಬೋದೇನೋ ಮೋಸ್ಟ್ಲಿ ಅಂದ್ಕೊಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವರಮ್ಮ ಕರ್ಣರಮ್ಮ ಬಂದ್ಬಿಟ್ಟು, ಏನು ಸಾಹಿತ್ಯ ಯಾರ ಜೊತೆನೂ ಮಾತಾಡ್ತಾನೆ ಇಲ್ಲ, ನಾ ಪೂಜೆ ಇಟ್ಕೋಬೇಕು, ನಿಮಗೆ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ. ಇವಳು ನೋಡಿದ್ರೆ ಸಾಹಿತ್ಯ ಆಳ್ತಾನೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಯಾರ ಜೊತೆ ಮಾತಾಡೋದೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತು ನೆಕ್ಸ್ಟ್ ಸೀನಲ್ಲಿ ಕರ್ಣ ಮತ್ತು ಅವ್ರ ಭರತ್ ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗ್ಬಿಟ್ಟು ಚಿಕ್ಕಪ್ಪ ಇರ್ತಾರೆ ಅವ್ರ ಮನೆಯಲ್ಲಿ, ಮತ್ತು ತಾತ ಇರ್ತಾರೆ. ಅವನು ಕರ್ಣ ಏನು ಮಾಡ್ತೀನಿ ನೋಡು, ನನ್ನ ಕೈಲಿ ಏನೂ ಆಗೋದಿಲ್ಲ ಅಂದ್ಕೊಂಡಿದ್ದಾನೆ ಅವನು ಅಂತೇಳಿ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮನ ಮುಂದೆ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕರ್ಣ ಎಂಟ್ರಿ ಆಗಿಬಿಡ್ತಾನೆ ಅವ್ರ ಮನೆಯಲ್ಲಿ. ಎಂಟ್ರಿ ಆದ ತಕ್ಷಣ ಏನು ಕಣ್ಣು ಮುಂದೆನೇ ಬಾ ಅಂದರೆ ಬಂದ್ಬಿಡೋದ ನೀನು ಅಂತ ಅವ್ರ ಚಿಕ್ಕಪ್ಪ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮೇಡಮ್ ಸಾರಿ ಅತ್ತೆ, ಇವಾಗ ನೀವು ನಮ್ಮ ಅತ್ತೆ ಏನು ನೀನು ಅಳಿಮಯ್ಯ ಅಂತ ಹೇಳಿ ನಾವೇನು ಸತ್ಕಾರ ಮಾಡಬೇಕಾ ನಿನಗೆ ಅಂತ ಅವ್ರ ಚಿಕ್ಕಮ್ಮ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವ್ರ ತಾತ, ಹೌದು ಮತ್ತು ಅಳಿಮಯ್ಯ ಅವನು ಹೇಳೋದು ಕರೆಕ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸಾಹಿತ್ಯ ಬರ್ತಾಳೆ. ವನಜ ಬಂದು, ಏನು ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟೆ ಅಂತ ಖುಷಿಯಲ್ಲ ನಿನಗೆ ಅಂತ ಬೈತಾ ಇರ್ತಾಳೆ ಸಾಹಿತ್ಯಗೆ. ಅಷ್ಟೊತ್ತಿಗೆ ಅವ್ರ ಮಗಳು ಬರ್ತಾ ಸಿಂಚನ. ಬಂದ ತಕ್ಷಣ ಸಿಂಚನ, ಅಮ್ಮ ಅವಳಿಗೆ ಏನಕ್ಕೆ ಬೈತಾ ಇದೆಯಾ ಅಮ್ಮ ನೀನು, ನಾನೇ ಎಲ್ಲ ಹೇಳಿದ್ದು ಕರ್ಣನ ಹೋಗಿ ತಾಳಿ ಕಟ್ಟು ಅಂತ ಹೇಳಿ ಅಂತ ಇರ್ತಾಳೆ ಅವ್ರ ಅಮ್ಮನಿಗೆ. ಅಷ್ಟೊತ್ತಿಗೆ ಸಾಹಿತ್ಯ ತಳಗಡೆ ಕೂತ್ಕೊಂಡವಳು ಎದ್ದು ನಿಂತ್ಕೊಂಡು, ಏನು ನಾನು ನಿನಗೇನಾದರೂ ಕೇಳಿದ್ನಾ, ನೀ ಕರ್ಣನ ಕಳಿಸ್ಬಿಟ್ಟು ನನಗೆ ತಾಳಿ ಕಟ್ಸು ಅಂತ. ಇಲ್ಲ ಕರ್ಣ ನೀನು ತುಂಬಾ ಇಷ್ಟಪಡ್ತಾ ಇದ್ದ, ಅದಕ್ಕೆ ನಾನು ಹೋಗಿ ತಾಳಿ ಕಟ್ಟು ಅಂತ ಹೇಳಿದೆ ಅಂತ ಸಿಂಚನ ಹೇಳ್ತಾ ಇರ್ತಾಳೆ. ನೀನು ಅವಳು ಒಪ್ಕೊಂಡಿದ್ದೀನಿ ಅಂತ ನೀವೆಲ್ಲರೂ ಅಂದ್ಕೊಂಡಿರ್ಬೋದು, ಆದರೆ ನಾನು ಆಟದ ಗೊಂಬೆನ ಎಲ್ಲರೂ ಯಾವ ಥರ ಬೇಕೋ ಆ ಥರ ಆಡಿಸ್ತಾ ಇದ್ದೀರಲ್ಲ, ನಾನು ಒಪ್ಕೊಂಡಿದ್ದೀನಂತ ಯಾವ ಥರ ಅಂದ್ಕೊಂಡ್ರಿ ನೀವು ಅಂತ ಹೇಳ್ಬಿಟ್ಟು ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಆ ಕಡೆ ಮತ್ತು ಚಿಕ್ಕಪ್ಪ ಅವ್ರ ಚಿಕ್ಕಮ್ಮ ಇರ್ತಾರೆ. ಕರ್ಣ ಹೇಳ್ತಾ ಇರ್ತಾನೆ, ನಾ ಹೇಳಿದ ಕೆಲಸ ನೀವು ಮಾಡದೇ ಇದ್ದರೆ ನಿಮ್ಮನ್ನು ಕೈ ಕಾಲು ಕಟ್ಬಿಟ್ಟು ಕಾರ್ ಮೇಲೇನೆ ಕೂಡಿಸ್ಕೊಂಡು ಹೇಗೆ ಮಾಡ್ತೀನಿ ಅಂತ ನೋಡ್ತಾರೆ, ಇವಾಗ ಕಾಪಾಡೋಕ್ಕೆ ಸಾಹಿತ್ಯ ಕೂಡ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಕರ್ಣ. ಹೌದು ರೀ, ಅವ್ರು ಹೇಳಿದ ಥರನೇ ಮಾಡಿಬಿಡ್ತಾನೆ ರೀ ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರ ಚಿಕ್ಕಮ್ಮ ಇರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಮತ್ತು ಸಾಹಿತ್ಯ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ. ಕರ್ಣರ ಅಮ್ಮ ಬಂದ್ಬಿಟ್ಟು ಸಾಹಿತ್ಯ ಇರ್ತಾನೆ, ಯಾಕಮ್ಮ ಖುಷಿಯಾಗಿದ್ದಾಳಲ್ಲ ಅಡುಗೆ ಮಾಡಿ, ಇಲ್ಲ ಕರ್ಣ ನಾ ಸುಮ್ಮನೆ ಪೂಜೆ ಇಟ್ಕೊಂಡೆ ಅನಿಸುತ್ತೆ, ಅವ್ರು ಬರ್ತಾರೋ ಇಲ್ಲಿ, ನೀನು ಚಿಂತೆ ಮಾಡಬೇಡಮ್ಮ, ನಾ ಎಲ್ಲ ಕರೆಕ್ಟ್ ಮಾಡ್ತೀನಿ ಅಂಥೇಳಿ ಕರ್ಣ ಭರತ್ ಹೇಳ್ತಾ ಇರ್ತಾನೆ. ನೋಡು ಚೆನ್ನಾಗಿ ಒಂದೆರಡು ಪ್ರೀತಿಯ ಮಾತುಗಳನ್ನ ಮಾತಾಡು ಸಾಹಿತ್ಯನ ಹತ್ರ, ಅವ್ರಿಗೂ ಖುಷಿ ಆಗ್ಬೋದು ಅಂತ ಹೇಳ್ತಾ ಇರ್ತಾನೆ ಕರ್ಣನಿಗೆ ಭರತ್. ಭರತ್ ಮತ್ತೆ ಸುಮ್ಮನೆ ನಿಂತ್ಕೊಳ್ತೇನೆ. ಕರ್ಣ ಕಿಚನ್ ಹತ್ರ ಹೋಗ್ಬಿಟ್ಟು ಆ್ಯಪಲ್ ತಿನ್ಕೊತ ಕೆಲಸದೊಳು ಹೊರಗಡೆ ಬರ್ತಾಳೆ. ಕರ್ಣ ಮತ್ತು ಸಾಹಿತ್ಯ ಇಬ್ಬರೇ ಇರ್ತಾರೆ ಕಿಚನಲ್ಲಿ. ಅಲ್ಲಿ ಕರ್ಣ ಹೋಗ್ಬಿಟ್ಟು, ಏನು ಮಗ ಉಬ್ಬಿಸ್ಕೊಂಡು ಅಂತ ಇದ್ದರೆ ನಿಮ್ಮ ಮನೇಲಿ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇರ್ತಾನೆ ಕರ್ಣ. ಇಲ್ಲ ನೀನು ಡುಮ್ಮುಗ ಅಂತ ಇದ್ದರೆ ಯಾರಿಗಿರಲ್ಲ, ಇದು ನಮ್ಮನೆ ತುಂಬ ನಗ್ತಾ ಇರಬೇಕು ಅಂತ ಹೇಳ್ತಾ ಇರ್ತಾನೆ ಕರ್ಣ. ನಗ್ತಾ ಇದ್ರೇ ನಮ್ಮ ಮನೇಲಿ ಖುಷಿಯಾಗಿರ್ಬೇಕು, ಯಾವಾಗಲೂ ನಿಮ್ಮ ಅಕ್ಕ ಊದಿಸ್ಕೊಂಡು ಇದೇ ಥರ ಇರಬೇಡ ಅಂತ ಹೇಳ್ತಾ ಇರ್ತಾನೆ ಕರ್ಣ. ಅದು ಮಾತುಗಳನ್ನ ಕೇಳಿ ಸಾಹಿತ್ಯಕ್ಕೆ ತುಂಬಾ ನೋವಾಗ್ತಾ ಇರುತ್ತೆ. ಎಲ್ಲರೂ ನೋವು ಮಾಡೋರು ಅಂದ್ಕೊತಾರೆ. ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು.
ಥ್ಯಾಂಕ್ ಯು ಫಾರ್ ವಾಚಿಂಗ್.